ಸುಮ ಕಿರಣ್ 22ಗೆ ಸ್ವಾಗತ. ಸೊ ಇವತ್ತು ಬಂದುಬಿಟ್ಟು ನಾನು ಮಾರ್ನಿಂಗಿಂದನೇ ಲಾಗ್ ಮಾಡ್ತಾಯಿದ್ದೀನಿ. ಸೊ ಲಾಗ್ ಅಂತ ಅಂದರೆ ಮಕ್ಕಳು ಇವತ್ತು ಸ್ಕೂಲ್ ರಜಾ ಇದೆ 2 ಡೇಸ್ ಮಗನಿಗೆ. ಹಾಗಾಗಿ ಅವರ ಫನ್ನಿ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಮಾರ್ನಿಂಗ್ಗೆ ಪಲಾವ್ ಮಾಡೋದಕ್ಕೆ. ಸೊ ನಾನೆಲ್ಲ ರೆಡಿ ಮಾಡಿಕೊಂಡು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇಂಗ್ರೀಡಿಯೆಂಟ್ಸ್ ಏನೂ ತೋರಿಸಿಲ್ಲ. ಬಟ್ ಪಲಾವ್ ಮಾಡ್ತಾಯಿದ್ದೆ ಅಲ್ವಾ, ಹಾಗೆ ಒಂದು ಸ್ವಲ್ಪ ತೋರಿಸ್ಬೇಕು ಕ್ಲಿಕ್ಸ್ ಅಂದ್ಕೊಂಡೆ, ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಪಲಾವಿಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ಹೆಂಡಲ್ಲಿ ಕುದಿ ಬರುವಾಗ ಸ್ವಲ್ಪ ನಿಂಬೆ ರಸನ ಹಿಂಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಕೂಡ ಅನ್ನ ಉದ್ದುದಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಪಲಾವ್ ಕುದಿಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಸೊ ನೀಟಾಗಿ ಅದನ್ನು ಗುರಾಡಬೇಕು ಆಯಿತಾ. ನೀಟಾಗಿ ಅದನ್ನು ಗುರಾಡಿಬಿಟ್ಟು ಸೊ ಕ್ಯಾಪ್ ಹಾಕಿ ಇನ್ನೊಂದು 2 ವಿಜಲ್ ಹೊಡಿಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಪಲಾವು. ನೀವೇ ನೋಡ್ತಾ ಇರ್ಬೋದು. ಸೊ ನನ್ನ ಪಲಾವ್ ರೆಡಿ ಆಗಿದೆ. ಸೊ ಯಾವ ಥರ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಎಲ್ಲ ವೀಡಿಯೋಸು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಪಲಾವು ಅಂತ. ಇವತ್ತಿನ ಒಂದು ಡೇ ಬಂದುಬಿಟ್ಟು, ಸೊ ಇದು ಬಂದು ಭಾನುವಾರದ ಲಾಗ್ ಆಗಿರುತ್ತೆ. ನಾನು ಎಡಿಟ್ ಮಾಡಿರಲಿಲ್ಲ. ಸೊ ನಾನು ಟಿಪ್ಸ್ಗಳನ್ನು ಹಾಕ್ತಾಯಿದ್ದೆ, ಹಾಗೆ ಎಲ್ಲ ಏನು ಸಿಗುತ್ತೋ ಸೊ ಅಲ್ಲಿ ಮಧ್ಯೆ ಲಾಗ್ಸನ್ನ ಹಾಕೋಣ, ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂದ್ಕೊಂಡು ಸುಮ್ಮನೆ ಹಾಗೆ ಮಾಡಿದೆ. ನನಗೆ ವಿಡಿಯೋಸ್ ಆಗಲಿ ಎಷ್ಟು ಲೈವ್ ಆಗಲಿ ಬರೋದಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ದಿನ ಲೈವ್ ಮಾಡ್ತಾಯಿಲ್ಲ, ಲೈವ್ನ ಹಾಗೆ ಹೆಣ್ಣು ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ವಿಡಿಯೋ ಕಡೆ ಹಾಗೆ ಮಾಡ್ತಾ ಉಂಟು. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಫೆಬ್ರಿಕ್ ಪೇಂಟಲ್ಲಿ ನಾನು ಮಾಡಿರೋಂತಹ ಡ್ರಾಯಿಂಗು. ಸೊ ಇಲ್ಲಿ ಸ್ವಲ್ಪ ಇದಾಗಿದೆ, ಸ್ಪ್ರೆಡ್ ಆಗಿದೆ, ಓಕೆನಾ. ಬಟ್ ಸುಮಾರು ಸರಿ ಎಷ್ಟು ಸರಿ ವಾಶ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಈ ಒಂದು ಕ್ಲಾತ್ನ, ಓಕೆನಾ. ಇದು ವೈಟ್ ಕ್ಲಾತು. ಸೊ ನಾನು ಫಸ್ಟ್ ಲಾಗ್ ಮಾಡಬೇಕಾದ್ರೆ ನನ್ನ ಫಸ್ಟಿನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ಟೈಮ್ ಮಾಡಿರೋಂತಹ ಒಂದು ಫೆಬ್ರಿಕ್ ಪೇಂಟ್, ಓಕೆ. ಬಟ್ ಇದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದೆ, ಬಟ್ ಆ ವಿಡಿಯೋಸ್ ಎಲ್ಲ ಈಗಿಲ್ಲ, ಓಕೆನಾ. ಈ ಥರ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ನೋಡಿದಾಗ ನಾನೇ ಮಾಡಿರೋದು ಅಂತ ಒಂದು ಖುಷಿ. ಸೊ ಒಂದು ಗಣಪತಿ ಹಬ್ಬ ಬಂದಿತ್ತು, ಓಕೆನಾ, ಹೋದ ವರ್ಷ. ಸೊ ಆ ಗಣಪತಿ ಹಬ್ಬದ ಹಿಂದಿನ ದಿನ ಸೊ ನಾನು ಇದನ್ನು ರೆಡಿ ಮಾಡಿ ಸೊ ಅಪ್ಲೋಡ್ ಮಾಡಿದ್ದೆ. ಬಟ್ ನನ್ನ ಮಗ ಆಡ್ತಾ ಇದ್ದೀನಲ್ವ, ಸೊ ಹಾಗೆ ನೆನಪಾಯಿತು ತೋರಿಸೋಣ ಅಂದ್ಕೊಂಡು ನಿಮಗೂ ಕೂಡ ತೋರಿಸ್ದೆ. ಪಪ್ಪು ಎದ ಮೇಲೆ ತೋರಿಸ್ತೀನಿ, ಹಿಂದೆ ತಿರುಗು. ನೋಡ್ತಾ ಇರ್ಬೋದು, ಅದು ಎಷ್ಟು ಲುಕ್ಕಾಗಿ ಹೈಲೈಟಾಗಿ ಕಾಣಿಸುತ್ತೆ ಅದು ಒಂದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ತುಂಬ ಚೆನ್ನಾಗಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೇ ಥರ ನಾವು ಬೇರೆ ಬೇರೆ ಸೊ ಫ್ಲವರ್ಸು ಪಿಕಾಕ್ ಡಿಸೈನ್ಸು ಆ ಥರ ಎಲ್ಲ ತುಂಬ ಮಾಡ್ಬೋದು ವೆರೈಟೀಸ್. ಓನ್ಲಿ 6 ಕಲರಲ್ಲಿ ಮಾಡಿರೋಂತಹದ್ದು ಇದು. ಬಟ್ 6 ಕಲರ್ ಯೂಸ್ ಮಾಡಿಲ್ಲ, 4-5 ಕಲರ್ಸ್ ಅದರೊಳಗೆ ಮಾಡಿರೋಂತಹ ಒಂದು ಡಿಸೈನ್ಸ್. ಇದು ಫಿನಿಶಿಂಗ್ ಇನ್ನೂ ಸರಿ ಬಂದಿತ್ತು. ಬಟ್ ಅವತ್ತೇ ನಾನು ವಿಡಿಯೋ ಮಾಡಿ ನಮ್ಮ ಪಾಪಗೆ ವೇರ್ ಮಾಡಿಸಿದ್ದೆ ಅಲ್ವಾ, ತೋರಿಸ್ಬೇಕು ಅಂತ. ಹಾಗಾಗಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಷ್ಟೇ ಆ ಕಡೆ ಈ ಕಡೆ. ಇಲ್ಲಿ ಬಂದುಬಿಟ್ಟು ಇವ್ರ ಮಕ್ಕಳು ಬರ್ಕೊಳ್ತೀನಿ ಅಂತ ಹೇಳ್ತಾರೆ, ಬಟ್ ಅವರು ಬರ್ಕೊಳ್ಳೋದಿಲ್ಲ. ಸುಮ್ಮನೆ ಡ್ರಾಯಿಂಗ್ ಮಾಡೋದು ಅದು ಇದು ಮಾಡೋದು ತುಂಬ ತರಲೆ ಮಾಡ್ತಾರೆ ಅಂತ ನಾನು ಸುಮ್ಮನೆ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೆ. ಅವ್ರು ಬರ್ಕೊಳ್ಳೋದಂತೂ ಸುಳ್ಳು. ಮುಂದೆ ನಾನು ಕೂತ್ರೆ ಅಷ್ಟೇ ಬರ್ಕೊಳ್ತಾರೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರು ಬರ್ಕೊಳ್ಳೋದಿಲ್ಲ. ಅಣ್ಣ ತಂಗಿ ಸೇರ್ಕೊಂಡು ಸ್ವಲ್ಪ ಜಗಳ ಮಾಡೋದು ಜಾಸ್ತಿ. ನಾನು ಆವಾಗ ಅದೇ ಟೈಮಲ್ಲಿ ಅವರಿಗೆ ಏನಾದರೂ ಕೊಟ್ಬಿಟ್ಟು ಸೊ ಆಟ ಆಡೋಕ್ಕೆ ಅಥವಾ ರೈಟಿಂಗೋ ಇಲ್ಲ ಅಂತ ಹೇಳಿದರೆ ಏನಾದರೂ ಚಿತ್ರ ಏನಾದರೂ ಬಿಡಿಸ್ಕೊಂಡು ಅಳತೆ ಹೊಡಿತಾ ಇರ್ತಾರೆ ಇಬ್ಬರು. ಬಟ್ ಏನಾದರೂ ಮಾಡ್ಕೊಳ್ಳಿ, ಸೈಲೆಂಟಾಗಿ ನನಗೆ ಫ್ರೀಯಾಗಿದ್ದರೆ ಸಾಕು, ಜಗಳ ಆಡದೇ ಇರೋ ಆ ಥರ. ಬಟ್ ಅವ್ರು ಜಗಳ ಆಡಿದ್ರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿ. ಈ ಮಗ ಬಿಡಿಸಿದ್ದ ಸೊ ರೈಟಿಂಗ್ ಮಾಡೋ ಏನೋ ಒಂದು ಕೊಟ್ಟಿದ್ದೆ ಅವನಿಗೆ ಮಾಡೋದಕ್ಕೆ. ಅವ್ರು ಯಾವ ಥರ ಮಾಡಿದ್ರೆ ಸ್ವಲ್ಪ ತಪ್ಪಾಗಿ ಬರೆದಿದ್ದ. ಮಗಳಿಗೆ ಹೇಳ್ತಾ ಇದ್ದೆ, ಸೊ ನೀನು ಇದೇ ಥರ ತಪ್ಪಾಗಿ ಬರೆದ್ರೆ ಯಾವ ಥರ ಹೊಡಿತಾರೆ ಮೂಗಿಡ್ಕೊಂಡು ಅಂತ. ಸೊ ನನಗೆ ಅವಾಗ ಅನಿಸುತ್ತೆ, ನಾನು ಚೈಲ್ಡ್ಹುಡ್ಡಲ್ಲಿ ಏನಾದರೂ ಟ್ಯೂಷನಿಗಾದರೂ ಹೋಗ್ಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಸ್ಕೂಲ್ ಟೈಮಲ್ಲಿ ನಾವೇನಾದರೂ ತಪ್ಪು ಹೇಳಿದಾಗ ಸೊ ಅದೇ ಆನ್ಸರು ನಾವು ಹೇಳಿಲ್ಲ, ಪಕ್ಕದವ್ರು ಬೇರೆ ಯಾರೋ ಹೇಳಿದರು ಅಂದರೆ ಅವಾಗೆಲ್ಲ ಮೂಗಿಡ್ಕೊಂಡು ಬೇರೆಯವ್ರು ಹೊಡೆಯೋರು, ಅಥವಾ ನಾವು ಅವ್ರಿಗೆ ಹಿಡ್ಕೊಂಡು ಹೊಡಿತಾ ಇದ್ವಿ. ಈ ಥರ ಸೀನ್ಗಳೆಲ್ಲ ತುಂಬ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ. ಬಟ್ ಈಗ ಆ ಥರ ಏನಿಲ್ಲ. ಮಕ್ಕಳಿಗೆ ಈಗ ಏನು ಟೀಚರ್ಸ್ ಗದರಿಸೋದಾಗಲಿ ಅವರಿಗೆ ಸ್ವಲ್ಪ ಪ್ರೆಷರ್ ಹಾಕೋದಾಗಲಿ ತುಂಬ ಕಮ್ಮಿ. ಬಟ್ ಅವ್ರು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದು ಸ್ಕೂಲಲ್ಲಿ, ಇನ್ನೊಂದು ಸ್ಕೂಲಲ್ಲಿ ಪ್ರೆಷರ್ ಹಾಕ್ತಾ ಇರ್ತಾರೆ, ಕಲಿಸ್ತಾರೆ. ಆದರೆ ಇನ್ನೊಂದು ಕೆಲವು ಕಡೆ ಜಾಸ್ತಿ ಎಲ್ಲೂ ಕೂಡ ಈಗ ಮಕ್ಕಳಿಗಂತೂ ಹೊಡೆಯೋ ರೂಲ್ಸೇ ಇಲ್ಲ. ಬಟ್ ನಮ್ಮ ಒಂದು ಸ್ಟೇಜಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬ ಏನೋ ಹೊಡೆಯೋರು ಅದೇ ಥರ ಹೇಳೋರು.
ಬಟ್ ಈಗ ಜನ್ರೇಷನ್ಸ್ ಚೇಂಜ್ ಆದಂಗೆ ಮಕ್ಕಳಿಗೆ ಕಲಿಯೋಕ್ಕೆ ಕೂಡ ತುಂಬ ಚೇಂಜಸ್ ಆಗ್ತಾ ಇದೆ ಅವರಿಗೆ. ಸೊ ನಾವೇ ಏನೊಂದು ಹೇಳಿದ್ರು ಮಕ್ಕಳು ಏನೋ ಒಂದು ಮಾಡ್ತಾ ಇರ್ತಾರೆ, ಬಟ್ ನಾವು ಅವರಿಗೆ ಪ್ರೆಷರ್ ಹಾಕಬಾರ್ದು. ಬಟ್ ಅವರಿಗೆ ನೋಡೋಣ ಮುಂದೆ ಕಲಿತಾ ಹೋಗ್ತಾರೆ. ನೋಡಿ ಸಮ್ಟೈಮ್ಸ್ ಇವರು ಜಾಸ್ತಿ ನನ್ನ ಮಕ್ಕಳು ಇದೇ ಥರ ಆಡೋದು, ಏನು ಲೋಟಸ್ ಇದ್ದರೂ ಪರವಾಗಿಲ್ಲ, ಏನು ಸಿಕ್ಕೋನು ಹೀಗೆ ತುಂಬ ಆಟ ಆಡ್ಕೊಂಡಿರ್ತಾರೆ. ಸೊ ನಾನು ಏನೋ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ಅವರ ಒಂದು ಕ್ರಿಯೇಟಿವಿಟಿ ಅದನ್ನು ಬೀಳಿಸ್ತು ನೋಡೋಣ, ಅದು ಮೇಲಿಂದ ಕೆಳಗಳು. ಅಯ್ಯೋ ಟಂಗ್ ಮಾಡಿ ಎತ್ತಂಗಿಲ್ಲ ನೋಡು, ಎತ್ತಂಗಿಲ್ಲ ಒಂದೇ ಕೈಯಾಗೆ. ಔಟ್ ಔಟ್. ಫೈನಲಿ ಈ ಥರ ಕಟ್ಟಿರ್ತಾರೆ ಅವರು. ಒಂದು ಈ ಥರ ಲೋಟ ಯೂಸ್ ಮಾಡಿಕೊಂಡು ಮಗ ಮತ್ತು ಮಗಳು ಸೇರಿಕೊಂಡು ಒಂದೇ ಥರ ಕಟ್ಟಿರಲ್ಲ. ಆ ಥರ ನೋಡಿ, ಈ ಥರ ಒಂಥರ ಬಾವಿ ಶೇಪ್ ಇದು ಕೂಡ. ಮತ್ತು ಆಗಲೇ ತೋರಿಸಿದ್ದು ಬೇರೆ ಥರ ಒಂದು 3 or 4 ಥರ ಅವರಿಗೆ ಕೊಟ್ಟರೆ, ನಾವು ಈ ಥರ ಏನಾದರೂ ಮಾಡೋಕ್ಕೆ ಕೊಟ್ಟಾಗ ಅವ್ರದ್ದೇ ಒಂದು ಕ್ರಿಯೇಟಿವಿಟಿನ ಅವ್ರು ಹುಡುಕ್ತಾ ಹೋಗ್ತಾರೆ. ಸೊ ಆ ಥರ ನಾಲೆಡ್ಜ್ ಇರಬೇಕು ಮಕ್ಕಳಿಗೆಲ್ಲ. ಬಟ್ ಅಂದರೆ ವೇಸ್ಟ್ ಆಗತ್ತೆ ಜಾಸ್ತಿ. ಬಟ್ ವೇಸ್ಟ್ ಅಂತ ಹೇಳಿ ನಾವು ಕೊಡದೇ ಇರ್ಬೋದು. ಅವರ ಒಂದು ಟ್ಯಾಲೆಂಟನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ನಾವು ಅಂದ್ಕೊಂಡಿರ್ತೀವಿ ಅವ್ರು ಓದಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಅವ್ರದ್ದು ಒಂದು ಟ್ಯಾಲೆಂಟೇ ಬೇರೆ ಇರುತ್ತೆ. ಸೊ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸೊ ನೋಡ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ನೋಡಿ ಈಗ ನನ್ನ ಮಗಳು ಬರ್ತಾ ಇದ್ದಾಳೆ. ಇವರಿಗೆ ಸ್ಯಾಟರ್ಡೇ ಸ್ಕೂಲ್ ಇತ್ತು, ಮಗನಿಗೆ ಸ್ಕೂಲ್ ಇರಲಿಲ್ಲ. ಸೊ KPSC ಎಕ್ಸಾಮ್ ಬೋರ್ಡ್ ಅಂತ ಹೇಳಿಬಿಟ್ಟು ಅವ್ರಿಗೆ ಲೀವ್ ಕೊಟ್ಟಿದ್ದರು. ಹಾಗಾಗಿ ಮನೇಲೇ ಇದ್ದ. ಈಗ ಇಬ್ಬರು ಸೇರ್ಕೊಂಡು ತುಂಬ ಆಟ ಆಡ್ತಾರೆ. ನಾನು ಆ ಟೈಮಲ್ಲಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೆ. ನಾನು ಯಾವುದೇ ರೆಸಿಪಿ ಹಾಕಿಲ್ಲ. ಸೊ ಜಾಮೂನ್ ಮಾಡಿದ್ದೆ, ಮಗಳು ಅರ್ಧ ತಿಂದು ಹಾಗೆ ಜಾಮೂನ್ ಬಿಟ್ಟಿದ್ದುಂಟು. ನೋಡ್ತಾ ಇರ್ಬೋದು. ನಾನು ಬೆಂಡೆಕಾಯಿನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಒಂಥರ ಆಗಿಬಿಡುತ್ತೆ. ಆ ಟೈಮಲ್ಲಿ ಮಗ ಮತ್ತು ಮಗಳು ಈ ಥರ ಕಟ್ ಮಾಡಿದ್ದು. ಸೊ ಬುಕ್ಸಿಂದ ಹಾಳಲ್ಲಿ ಯಾವುದಾದ್ರೂ ಚಿತ್ರ ಕಂಡ್ರೆ ಅವರು ಹಾಗೆ ಕಟ್ ಮಾಡ್ಕೊಂಡು ತೋರಿಸೋದು ಜಾಸ್ತಿ. ಸುಮ್ಮನೆ ಕಟ್ ಮಾಡ್ತಾ ಇರ್ತಾರೆ. ನಾನು ಜಾಸ್ತಿ ಕತ್ತರಿಸಿದ್ದೇ ಇಟ್ಟರೆ ಸೊ ಹುಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಜಾಸ್ತಿ. ಅವ್ರದ್ದೊಂದು ಕ್ರಿಯೇಟಿವಿಟಿ, ನೀಟಾಗಿ ಕಟ್ ಮಾಡಬೇಕು ಅನ್ನೋದೊಂದು. ಸೊ ಹೊರಗಡೆ ಬಂದಾಗ ಈ ಥರ ಚೇರ್ ಈ ಥರ ಹಿಡ್ಕೊಂಡು ಜಾಸ್ತಿ ಅವರು ಆಟ ಆಡ್ತಾ ಇರ್ತಾರೆ. ಅವಾಗವಾಗ ನೋಡ್ತಾ ಇರ್ಬೋದು. ಚೇರಲ್ಲಿ ತುಂಬ ಹಿಂಗೆ ಆಟ ಆಡೋದು. ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಅವಾಗೆಲ್ಲ ನಾವು ಔಟ್ ಸೈಡ್ ಹೋಗ್ಬಿಟ್ಟು ಆಟ ಆಡ್ತಿದ್ವಿ. ಬಟ್ ಈಗ ಬಟ್ ಹಳ್ಳಿಯಲ್ಲಿ ಆಡ್ತಾರೆ ಮೇ ಬಿ. ಸೊ ಸಿಟಿಯಲ್ಲಿ ಈಗ ಎಲ್ಲೂ ಹೋಗಲ್ಲ. ಕೆಲವು ಮನೆ ಒಳಗಡೆ ಜಾಸ್ತಿ ಕೂಡ ಹಾಕ್ಕೊಳ್ಳೋದು ಮಕ್ಕಳನ್ನೆಲ್ಲ ಆ ಥರ. ಮತ್ತು ನನ್ನ ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಔಟ್ ಸೈಡು ದನ ಕರುಗಳನ್ನು ನೋಡಿದ್ರೆ ಅವ್ರಿಗೆ ತುಂಬ ಇಷ್ಟ. ಅವ್ರು ಎಲ್ಲಿದ್ದರೂ ಕೂಡ ಅವ್ರು ಬಂದು ನೋಡ್ತಾ ಇರ್ತಾರೆ. ನಾನು ನೋಡಿ ಒಂದು ಈವ್ನಿಂಗ್ ಟೈಮಲ್ಲಿ ಹಸುಗಳು ಬಂದು ಈ ಥರ ಪಕ್ಕ ಸೈಟಲ್ಲಿ ಸೊ ಮೇಯ್ತಾ ಇದ್ವು. ನನಗೂ ಕೂಡ ಇಷ್ಟ ಈ ಥರ ಎಲ್ಲ ನೋಡೋದಕ್ಕೆ. ಏನೋ ಮೆಮೊರೀಸು ಹಳ್ಳಿ ಕಡೆ ಸೈಡ್ ಚೆನ್ನಾಗಿರುತ್ತೆ. ಆ ಥರ ಈ ಥರ ದನಗಳೆಲ್ಲ ಮೇಯೋದು, ಕುರಿ, ಹಸು ಅವೆಲ್ಲ. ಇವರಂತೂ ಆ ಥರ ಏನಾದರೂ ಇದ್ದರೆ ಸುಮ್ಮನೆ ನೋಡ್ಕೊಂಡಿರ್ತಾರೆ, ಅಣ್ಣ ತಂಗಿ ಮಾತಾಡ್ಕೊತ. ಚೆನ್ನಾಗಿರುತ್ತೆ ಒಂಥರ ಈ ದನ ಕರುಗಳೆಲ್ಲ ನೋಡ್ತಾ ಇದ್ದರೆ. ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ನೋಡ್ತಾ ಇರ್ಬೋದು. ಈವ್ನಿಂಗ್ ತುಂಬ ಚೆನ್ನಾಗಿದೆ, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲಾಗ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಡೈಲಿ ಇದೇ ಥರ ಲಾಗನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದ್ರ ಜೊತೆಗೆ ಕೆಲವೊಂದು ಟಿಪ್ಸನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಎಂಬ್ರಾಯ್ಡರಿ ಟಿಪ್ಸು, ಟ್ರಿಕ್ಸು, ಹಾಗೆ ಹೋಮ್ ಕಿಚನ್ ಟ್ರಿಪ್ಸು ಕೂಡ ಹೇಳ್ತಾ ಹೋಗ್ತೀನಿ. ಓಕೆನಾ, ಟ್ರಿಕ್ಸ್ಗಳೆಲ್ಲ. ಸೊ ನನಗೆ ಎಡಿಟಿಂಗ್ ಏನೂ ಮಾಡಬೇಕು ಅನ್ನಿಸ್ಲಿಲ್ಲ ಇವತ್ತು. ಯಾವುದೇ ಟ್ರಿಕ್ಸ್ಗಳನ್ನ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಯಾವುದೋ ಮೊನ್ನೆ ಮಾಡ್ಕೊಂಡಿದ್ದು ವಿಡಿಯೋ ಇತ್ತು, ಸುಮ್ಮನೆ ಕ್ಯಾಶುವಲಾಗಿ ಹಾಗೆ ಸುಮ್ಮನೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಇವಾಗ ಅಪ್ಲೋಡ್ ಮಾಡೋಣ ಅಂತ. ಇವತ್ತು ಮಂಡೇ ಅಲ್ವಾ, ಸೊ ನಾನು ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು. ಈ ಥರ ತುಂಬ ಸುಮ್ಮನೆ ಅವ್ರ ಕೈಯಲ್ಲಿ ಕೊಟ್ಟರೆ ಏನಾದರೂ ಆಟ ಆಡ್ಕೊಂಡಿರ್ತಾರೆ. ಇವಾಗ ಜಾಸ್ತಿ ಏನಪ್ಪ ಅಂದರೆ ಎಲ್ಲ ಮಗಳಿಗೂ ಓದು ಅಂತ ಪ್ರೆಷರ್ ಇರುತ್ತೆ. ಬಟ್ ಆ ಥರ ಓದೋಕ್ಕೆ ಜಾಸ್ತಿ ಪ್ರೆಷರ್ ಹಾಕಬೇಕು, ಕಲಿಸ್ಬಾರ್ದು ಅಂತ ಅಲ್ಲ. ಬಟ್ ಅವ್ರಿಗೂ ಮೈಂಡ್ ಸ್ಕೂಲಿಂದ ಬಂದ ತಕ್ಷಣ ಆದಷ್ಟು ರಿಲ್ಯಾಕ್ಸ್ ಆಗಿರೋಕ್ಕೆ ಬಿಡಬೇಕು. ಆಮೇಲೆ ನೆಕ್ಸ್ಟನ್ನ ಅವ್ರನ್ನ ನೋಡಿಕೊಂಡು ಆಮೇಲೆ ಅವರಿಗೆ ಓದೋಕ್ಕೆ ಓದಿಸ್ಬೇಕು. ಸೊ ಮತ್ತು ನಾನು ಇಲ್ಲಿ ಕಸ ಹೊಡಿತಿದ್ದೀನಿ ಅಂತ ಹೇಳಿಬಿಟ್ಟು ಅಣ್ಣ ತಂಗಿ ಸೇರಿಕೊಂಡು ಮಂಚದಲ್ಲಿ ಹೋಗಿ ಎಲ್ಲ ಲೋಟನ ಹಾರಾಡ್ಕೊಂಡು ಆಡ್ತಾ ಇದ್ದಾರೆ ಜಾಸ್ತಿ. ನಾನು ಸೊ ಅವ್ರ ಪಾಡಿಗೆ ಅವ್ರು ಆಡ್ಕೊಂಡ್ರೆ ಸಾಕು. ಜಗಳ ಆಡ್ಕೊಂಡ್ರೆ ನನಗೆ ಅಷ್ಟೇ ಖುಷಿ ಅನಿಸುತ್ತೆ. ಕೆಲವೊಂದು ಟೈಮ್ ಹೀಗೆ ಅಂದರೆ ಮಕ್ಕಳು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತಾರೆ.
ಬಟ್ ಇವ್ರು ಯಾವಾಗ ತರಲೆ ಮಾಡ್ತಾರೆ ನನಗೆ ಗೊತ್ತಿರಲ್ಲ. ಹಂಗಲ್ಲೇ 1 2 3 4 5 6 7 1 2 3 4 5 6 7 ನಿಲ್ಲಿಸ್ಬೇಕಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಜಗಳ ಆಡ್ತಾರೆ, ಯಾವ ಥರ ಆಟ ಆಡ್ತಾರೆ ಅಂತ. ಹಂಗಾಗಿ ನಾನು ನೋಡ್ಕೊಂಡಿರ್ಬೇಕು. ಇವರು ಸ್ವಲ್ಪ ನೋಡ್ಕೊಂಡಿಲ್ಲ ಅಂದರೆ ಅವ್ರ ಮಗನಾದ್ರೂ ಕಿತ್ಮೆ ಮಾಡ್ತಾನೆ, ಇಲ್ಲಾಂದರೆ ಮಗಳು ಆದರೂ ಕಿತ್ಮೆ ಮಾಡ್ತಾಳೆ, ಆ ಥರ ಮಾಡ್ಕೊಂಡು ಬಿಡ್ತಾರೆ. ಸೊ ಇವ್ರಿಗೂ ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ ಸಾಕಾಗಿಬಿಡುತ್ತೆ. ಅಂದರೆ ಕೆಲವೊಂದು ಟೈಮ್ ಹಿಂಗೆ ಆಡ್ತಾ ಇರ್ತಾರೇನೋ ಅಂದ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಜಗಳ ಮಾಡಿಕೊಂಡು ಇಬ್ಬರು ಹೊಡೆದಾಡ್ಬಿಡ್ತಾರೆ. ಹಾಗಾಗಿ ಸೊ ನೋಡಿಕೊಂಡು ಈ ಥರ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ ಅವಾಗವಾಗ. ಇವರು ರಜಾ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು, ಇಲ್ಲ ಅಂದರೆ ವಾರೇ ಮಾಡಿಬಿಡ್ತಾರೆ ಇವರಿಬ್ಬರು ಸೇರಿಕೊಂಡು. ಸೊ ಓಕೆ, ಎಲ್ಲ ನೋಡ್ತಿದ್ದೀರಾ. ಸೊ ಫಸ್ಟ್ ಏನು ಮಾಡ್ತಾರೆ, ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಇದೇ ಥರ ಆಟ ಆಡ್ತಾರಾ, ತರಲೆ ಮಾಡ್ತಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ವಿಡಿಯೋ ಹಾಗೆ ಮುಂದಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಗೆ ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡಿ, ಇದು ಬೇರೆ ಥರ ಓಕೆನಾ, ಇದು ಬೇರೆ ಥರ ಮಾಡಿರೋದು ಅವರು ಆ್ಯಕ್ಟಿವಿಟೀಸ್. ಸುಮಾರಿಷ್ಟು ಲೋಟದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಫಸ್ಟಿಂದ ಹೆಂಡ್ವರೆಗೂ ಒಂದು ಮಿನಿಮಮ್ ಒಂದು 5 ಟೈಮ್ಸ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಒಂದು ಆ್ಯಕ್ಟಿವಿಟೀಸನ್ನು. ಅವರು ಲೋಟದಿಂದ ಕಟ್ಟಂತಹ ಮನೆಗಳನ್ನಾಗಿರ್ಬೋದು ಒಂದು 5 ಟೈಮ್ಸನ್ನು ಚೇಂಜಸ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ.